ಚೆನ್ನಾಗಿದೆ ಸರ್. ಸೂಪರ್ 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 ಆಗಿದೆ. ಒಂದು ನಿಮಿಷ ಚೆನ್ನಾಗಿದೆ ಸರ್. ಮುಗಿದ ಮೇಲೆ ಹೇಳ್ತೇನೆ. ನೋಡ್ಬೇಕು ಸರ್, ನೆಕ್ಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ಅರ್ಧ ಮುಗ್ದಿದೆ. ಅದು ತಲೆ ಹುಳ ಬಿಡೋ ಅಂಥದ್ದೇ. ದೊಡ್ಡ ತಿಮಿಂಗ್ಳನ್ನೇ ಬಿಡ್ತಾ ಇದ್ದಾರೆ. ಇನ್ನು ಅರ್ಧದಲ್ಲಿ ಏನಾಗುತ್ತೆ ನೋಡಬೇಕು. ಇನ್ನೂ ಮುಗ್ದಿಲ್ಲ ಇರಿ ಬ್ರೋ. ಏನೂ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲ ಡಿಫ್ರೆಂಟ್ ಆಗಿದೆ. ಆ್ಯಸ್ ಯೂಶುವಲ್ ಇಟ್ಸ್ ಗುಡ್. ನೋಡ್ಬೋದು. ನೋಡಬೇಕು, ಆಮೇಲೆ ಹೇಳ್ತೀನಿ ಬಂದು. ಚೆನ್ನಾಗಿದೆ. ಈಗ ಜಸ್ಟ್ ಈಗಿಂದ ಹೊಸ ಲೈಫ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ನೋಡಬೇಕು. ಏನು ಸೆಕೆಂಡ್ ಹಾಫ್ ನೋಡೋಣ ಬ್ರೋ. ಇವಾಗ ಇಂಟರ್ವಲ್ ಬ್ರೋ. ಸೂಪರ್ ಆಗಿದೆ ಸರ್. UI ಸರ್ಟಿಫಿಕೇಟ್ ಇನ್ನು ಕಾಯಬೇಕು. ಇನ್ನು ಸೆಕೆಂಡ್ ಹಾಫ್ ನೋಡಬೇಕು. ಹಿಂಗೆ ಚೆನ್ನಾಗಿಲ್ಲ ನಾವು. ಸೆಕೆಂಡ್ ಹಾಫ್ ನೋಡ್ಬೇಕಣ್ಣ. ಸರ್ ಚೆನ್ನಾಗಿದೆ ಬ್ರೋ. ಅಮ್ಮ ಸೈಕ್ ಮೂವಿ ಬ್ರೋ. ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ 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 ಸರ್. ಚೆನ್ನಾಗಿದೆ ಚೆನ್ನಾಗಿದೆ. ಏನು ಚೆನ್ನಾಗಿದೆ. ಇಷ್ಟ ಅಂದರೆ ಇಂಟರ್ವಲಲ್ಲಿ ಇನ್ನೂ ಹೇಳೋಕ್ಕಾಗಲ್ಲ. ಫುಲ್ಲಾಗಿ ಹೇಳಬೇಕು. ಇಂಟರ್ವಲಲ್ಲಿ ಏನೋ ತೀರ್ಮಾನ ಹೇಳೋಕ್ಕಾಗಲ್ಲ. ಫಿಲಮ್ ಇಂಟರ್ವಲ್ ಗಂಟ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಮೇಲೆ ಕಾದು ನೋಡಬೇಕು. ಫಸ್ಟ್ ಹಾಫ್ ಚೆನ್ನಾಗಿದೆ. ವೇಟಿಂಗ್, ಈಗರ್ಲಿ ವೇಟಿಂಗ್. ಇನ್ನೂ ಹುಳ ಇನ್ನೂ ಬಿಟ್ಟಿಲ್ಲ. ಇನ್ನೂ ಸ್ಟಾರ್ಟ್ ಆಗುತ್ತೆ. ಈಗ ವೆಯ್ಟ್ ಮಾಡ್ತಾ ಇದ್ದೀರಿ ಹುಳಾಗ. ಮೆಸೇಜ್ ಇದೆ ಫಸ್ಟ್ ಹಾಫಲ್ಲಿ. ಚೆನ್ನಾಗಿದೆ ಫಸ್ಟ್ ಹಾಫ್. ಸತ್ಯ ಕಲ್ಕಿ ಅಂತ ಕಾನ್ಸೆಪ್ಟಲ್ಲಿ ಚೆನ್ನಾಗಿ ತೆಗ್ದಿದ್ದಾರೆ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ನೋಡ್ಬೇಕು ಹೇಗೋ ಅಂತ. ಸೇಮ್ ಸರ್. ತಲೆಗೆ ಉಪೇಂದ್ರ ಅವರು ಹುಳ ಬಿಟ್ಟಿದ್ದಾರೆ. ಅದನ್ನು ಕಂಟಿನ್ಯೂ ಮಾಡೋವಾಗ ನೋಡಬೇಕಷ್ಟೆ. ಡೈರೆಕ್ಷನ್ ಅನ್ನೋದನ್ನು ಒಂದು ಮೈನಾಗಿ ತಗೊಂಡು ಪಿಕ್ಚರ್ ನೋಡಬೇಕಷ್ಟೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಉಪ್ಪಿ ಅಣ್ಣನ ಮೂವಿ ಅಂತ ಇಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ಆ್ಯಂಡ್ ಏನಾಗುತ್ತೆ ನೋಡ್ಬೇಕು. ಇವಾಗ ಇಂಟರ್ವಲ್ ಬ್ಲಾಕ್ ಬಂದಿದೆ ಈಗ. ಸೊ ಈ ಇಂಟರ್ಮಿಷನ್ ಹುಳ ಬಿಟ್ಟಿರೋದಲ್ಲ, ಹುಳ ಕೆದಕ್ಬಿಟ್ಟು ತೆಗಿತಾ ಇದ್ದಾರೆ. ಸೊ ಕೆದಕಿರೋದ್ರಲ್ಲಿ ಅರ್ಧ ತೆಗೆದಿದ್ದಾರೆ. ಇನ್ನು ಅರ್ಧ ಏನಿದೆ ಅಂತ ನೋಡಬೇಕಲ್ಲಿ. ಮುಂದಿನ ವ್ಯೂ ಪಾಯಿಂಟ್ ಗೊತ್ತಾಗುತ್ತೆ ಏನಿದೆ ಅಂತ. ಮುಂದಿನ ಸ್ಟೇಟಸ್ ಗೊತ್ತಾಗುತ್ತೆ ಎಂತ ಅಂತ ಫಿಲಮ್ ಉಪ್ಪಿಯಾಣ ಫಿಲಮ್. ಇಲ್ಲ ಪ್ಲೈನ್ ಬ್ಲ್ಯಾಂಕ್ ಆಗಿ ಬಂದಿರೋದು. ಎಕ್ಸ್ಪೆಕ್ಟ್ ಮಾಡ್ಬೇಕು ಹೆಂಗಿರುತ್ತೆ ಫಿಲಮ್ ನೋಡೋಣ ಅಂತ. ಮೊದಲೇ ಹೇಳಿದ್ದಾರೆ ಎಕ್ಸ್ಪೆಕ್ಟೇಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂದ್ಬಿಟ್ಟು. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಬರಬೇಕು. ಬ್ಲ್ಯಾಂಕ್ ಸ್ಲೇಟಲ್ಲಿ ಬರಬೇಕು. ಬಂದು ನೋಡಬೇಕು. ಆಮೇಲೆ ಇವಾಗ ಎಂಜಾಯ್ ಮಾಡಬೇಕು ಅಷ್ಟೇ. ಆ ಥೀಮಲ್ಲಿ ಕೊಟ್ಟಿರೋದನ್ನು ಅರ್ಥ ಮಾಡ್ಕೊಬೇಕು ಅಷ್ಟೇ. ಮೈನ್ ಉಪ್ಪಿಯವ್ರದ್ದೇನು ಎಂತ ಇರಲಿ ಅರ್ಥವನ್ನು ಮಾಡಿಕೊಳ್ಳುವುದೇ ಒಂದು ವಿಪನ್ಯಾಸ ಥರ ಅಷ್ಟೇ.